ಮನೆಗೆ ಹೇಳಿ ಬಂದಿಲ್ಲ, ಅವ್ರು ಗಾಬರಿ ಆಗ್ತಾರೆ. ನಾನು ಹೋಗಿ ಬರ್ತೀನಿ. ಹೊರಡ್ತಾ ಇದೆಯಾ? ಹ್ಞೂ. ಏನಾದರೂ ಹೇಳೋದಿತ್ತಾ? ಕೇಳೋದಿತ್ತು. ಕೇಳಿ. ಎಲ್ರೂ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ. ಅಮ್ಮ, ಸುಬ್ಬ, ಪ್ರಣತಿ, ಅತ್ತಿಗೆ, ಸೀನಣ್ಣ, ಗುಂಡ ಎಲ್ರೂ ಚೆನ್ನಾಗಿದ್ದಾರೆ. ಅವರು ಅಂದ್ರೆ ಅಪ್ಪ ಅಮ್ಮ. ಚೆನ್ನಾಗಿದ್ದಾರೆ. ಅವ್ರು ನಿಮ್ಮನ್ನ ನೆನಪಿಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಆಯ್ತು, ಹೊರಡು. ಸರಿ. ಅಯ್ಯೋ 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 ಸುಮತಿ, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತಾ ಇದೀಯಾ? ಮಂಗಳಂಗ ಪ್ರಣತಿಗೂ ಹೇಳಿದ್ರೆ ಮಾಡ್ತಾ ಇರ್ಲಿಲ್ವಾ? ಪರವಾಗಿಲ್ಲ ಗಿರ್ಜಕ್ಕ, ಇವತ್ತು ಒಂದಿನ ಅಲ್ವಾ. ಹಾಗಲ್ಲಮ್ಮ, ಇಂಥ ಸಮಯದಲ್ಲಿ ಹೀಗೆಲ್ಲ ಬಗ್ಗಿ ಎದ್ದು ಮಾಡಬಾರ್ದು ನೀನು. ಎಷ್ಟು ಅಂತ ಕೂತಿದ್ ಕಡೆನೆ ಕೂತ್ಕೊಳ್ಳೋದು ಹೇಳಿ. ನೋಡು, ನಿಂಗ್ ಯಾರು ಕೂತಿದ್ ಕಡೆನೆ ಕೂತಿರು ಅಂತ ಹೇಳಿದ್ರು? ಸಣ್ಣ ಪುಟ್ಟ ಕೆಲಸ ಮಾಡು, ಆದ್ರೆ ಬಗ್ಗಿ ಹೇಳೋ ಕೆಲಸ ಮಾಡ್ಬೇಡ. ಹೌದು, ಯಾಕೆ ಇಷ್ಟ ಬೇಗ ಅಡಿಗೆ ಎಲ್ಲ ತಂದಿಡ್ತಾ ಇದೀಯಾ? ಇವ್ರಿಗೋಸ್ಕರ. ಇನ್ನು ನರಸಿಂಹ ಬಂದೇ ಇಲ್ವಲ್ಲೇ, ಆಗ್ಲೇ ಅವಸರನಾ? ಇನ್ನೇನ್ ಬರೋ ಹೊತ್ತಾಯ್ತಲ್ಲ ಗಿರ್ಜಕ್ಕ. ನೀನು ನಮ್ಮ ಮನೆಗೆ ಬಂದಾಗಿಂದ ಇಷ್ಟು ಖುಷಿಯಾಗಿರೋದನ್ನ ನಾನ್ ನೋಡ್ತಾ ಇರೋದು ಇದೇ ಮೊದ್ಲು. ತುಂಬಾ ದಿನದಿಂದ ಅನ್ಕೋತಿದ್ದೆ ಗಿರ್ಜಕ್ಕ, ಇವ್ರಿಗೆ ಅಡ್ಗೆ ಮಾಡಿ ಬಡಿಸ್ಬೇಕು ಅಂತ. ಅಬ್ಬಬ್ಬಬ್ಬಬ್ಬ, ಹೆಂಡತಿರ್ಗೆ ತಮ್ಮ ಗಂಡಂದ್ರಿಗೆ ತಮ್ಮ ಕೈಯಾರೆ ಅಡಿಗೆ ಮಾಡಿ ಬಡಿಸೋದ್ರಲ್ಲಿ ಅದೆಂತ ಖುಷಿ ನೋಡು. ನಿಜ ಗಿರ್ಜಕ್ಕ. ಗಿರ್ಜಕ್ಕ, ಹುಳಿ ಮಾಡಿದೀನಿ, ರುಚಿ ನೋಡಿ ಹೇಳ್ತೀರಾ? ಬೇಡ ಕಣೆ, ನರಸಿಂಹಂಗೆ ಅಂತ ಮಾಡಿದ್ಯಾ, ಅವನ್ ಬಂದು ತಿನ್ಲಿ ಮೊದ್ಲು. ಹಾಗಲ್ಲ ಗಿರ್ಜಕ್ಕ, ಉಪ್ಪು ಹುಳಿ ಖಾರ ಹೇಗಿದೆ ಅಂತ ಹೇಳಿ ಗಿರ್ಜಕ್ಕ. ಬಂದೇ ಇರಿ. ಚೆನ್ನಾಗಿದೆಯಾ ಗಿರ್ಜಕ್ಕ? ಚೆನ್ನಾಗಿದೆ.